ಬೆಂಗಳೂರಿನ ಅಮೃತಹಳ್ಳಿಯಲ್ಲೊಂದು ತ್ರಿಕೋನ ಪ್ರೇಮ ಪ್ರಕರಣ ಬೆಳಕಿಗೆ ಬಂದಿದೆ. ಮೊದಲ ಬಾಯ್ ಫ್ರೆಂಡ್ನಿಂದ ಎಲ್ಲವನ್ನೂ ಪಡೆದವಳು ಎರಡನೇ ಬಾಯ್ ಫ್ರೆಂಡ್ನಿಂದ ಹಲ್ಲೆ ಮಾಡಿಸಿದ್ದಾಳೆ. ಬೆಂಗಳೂರಿನಲ್ಲೊಂದು ತ್ರಿಕೋನ ಪ್ರೇಮ ಕಥೆ. ಇಬ್ಬರ ಜೊತೆ ಯುವತಿಯ ಲವ್ ಡವಿ. ಮೊದಲ ಬಾಯ್ ಫ್ರೆಂಡ್ಗೆ ಎರಡನೇ ಬಾಯ್ ಫ್ರೆಂಡ್ ನಿಂದ ಹಲ್ಲೆ. ಹೌದು, ಈಗಿನ ಕಾಲದ ಲವ್ ಸ್ಟೋರಿಗಳು ಹೇಗಿರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ನೇಪಾಳ ಮೂಲದ ಸಂಧ್ಯಾ ಮತ್ತು ಲೋಕೇಶ್ ಅನ್ನೋರು ಬೆಂಗಳೂರಿನ ಅಮೃತಹಳ್ಳಿಯ ಜಕ್ಕೂರ್ನಲ್ಲಿ ವಾಸವಾಗಿದ್ರು. ಕಳೆದ 3 ವರ್ಷಗಳಿಂದ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಿದ್ರು. ಇನ್ನೇನು ಮದುವೆ ಹಂತಕ್ಕೂ ಈ ವಿಚಾರ ಹೋಗಿತ್ತು. ಮದುವೆ ಖುಷಿಯಲ್ಲಿದ್ದ ಯುವಕ ಲೋಕೇಶ್ ಯುವತಿಗೆ ಹೊಸ ಮೊಬೈಲ್, ಬೇರೆ ಬೇರೆ ಗಿಫ್ಟ್ಗಳು ಕೂಡ ಕೊಡಿಸಿದ್ನಂತೆ. ಅಷ್ಟೇ ಅಲ್ಲ, ಯುವತಿಯ ಮನೆಯವರಿಗೂ ಹಣದ ಸಹಾಯ ಮಾಡಿ ಮನೆಗೆ ಒಂದಷ್ಟು ಐಟಂಗಳನ್ನ ಕೂಡ ಕೊಡಿಸಿದ್ನಂತೆ. ಹೀಗಿದ್ದ ಲೋಕೇಶ್ ಮತ್ತು ಸಂಧ್ಯಾ ನಡುವೆ ಲವ್ ಸ್ಟೋರಿಯ ಮಧ್ಯೆ ಹೊಸದಾಗಿ ವಿಕಾಸ್ ಕುಮಾರ್ ಎಂಬಾತ ಎಂಟ್ರಿ ಆಗಿದ್ದ. ಅಷ್ಟು ದಿನ ಲೋಕೇಶ್ನೇ ಜೀವ ಅಂತಿದ್ದ ಯುವತಿ ಸಂಧ್ಯಾ ಇದ್ದಕ್ಕಿದ್ದಂತೆಯೇ ವಿಕಾಸ್ ಕುಮಾರ್ನ ಮಾತಿಗೆ ಮರಳಾಗಿದ್ಲು. ಪರಿಣಾಮ ಮೊದಲ ಬಾಯ್ ಫ್ರೆಂಡ್ ಲೋಕೇಶ್ನಿಗೆ ಬಾಯ್ ಬಾಯ್ ಹೇಳಿ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು. ಯಾವಾಗ ಯುವತಿ ಸಂಧ್ಯಾ ಪ್ರಿಯಕರ ಲೋಕೇಶ್ನನ್ನ ಅವಾಯ್ಡ್ ಮಾಡೋಕೆ ಶುರುವಾಗಿದ್ಲು, ಎಷ್ಟೇ ಪ್ರಯತ್ನ ಪಟ್ಟರೂ ಯುವತಿ ಮಾತ್ರ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಇದೇ ವೇಳೆ ವಿಕಾಸ್ ಕುಮಾರ್ ಜೊತೆ ತಿರುಗಾಡ್ತಾ ಇರೋ ವಿಚಾರ ಲೋಕೇಶ್ಗೆ ಗೊತ್ತಾಗಿತ್ತು. ಇದರಿಂದ ಲೋಕೇಶ್ಗೆ ಇನ್ನಿಲ್ಲದಂತೆ ಕೋಪ ಬಂದಿತ್ತು. ಅದೇಗೋ ಯುವತಿಯ ಹೊಸ ನಂಬರ್ ಪಡೆದವನೇ ಅವಾಚ್ಯವಾಗಿ ಬೈದು ನಾನು ಕೊಡಿಸಿರೋ ಮೊಬೈಲ್, ಗಿಫ್ಟ್ಗಳನ್ನ ವಾಪಸ್ ನೀಡುವಂತೆ ವಾರ್ನ್ ಮಾಡಿದ್ದ. ಈ ವಿಚಾರ ತಿಳಿದ ಎರಡನೇ ಬಾಯ್ ಫ್ರೆಂಡ್ ವಿಕಾಸ್ ಕುಮಾರ್ ಯುವತಿ ಮೂಲಕ ಲೋಕೇಶ್ಗೆ ಕರೆ ಮಾಡಿ ಎಲ್ಲವನ್ನ ವಾಪಸ್ ಕೊಡಿಸೋದಾಗಿ ಹೇಳಿ ಕಳೆದ 14ನೇ ತಾರೀಕು ಜಕ್ಕೂರಿನ ಅದೊಂದು ಜಾಗಕ್ಕೆ ಬರೋಕೆ ಹೇಳಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಲೋಕೇಶ್ಗೆ ವಿಕಾಸ್ ಕುಮಾರ್ ಮತ್ತವನ ಸಹಚರರು ಸೇರ್ಕೊಂಡು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹುಡುಗಿ ಹೇಳಿದ್ದು ನನಗೆ ನನ್ನ ತಪ್ಪಾಯಿತು, ಏನಿದೆ ನಾನು ಕಂಪೇರ್ ಮಾಡ್ಕೊಡ್ತೀನಿ ಅಂತ ನನ್ನ ಜೊತೆ 8 ಮಂತ್ ಇಲ್ಲಿ ನನ್ನ ಮನೇಲಿ ಇತ್ತು. 8 ಮಂತ್ ಆಮೇಲೆ ಇದು ಹುಡುಗಿ ಅಮ್ಮದು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಫುಲ್ ಆಪ್ರೇಷನ್ ಮಾಡಿಕೊಡಿ ಎಲ್ಲ ಮಾಡಿಕೊಡಿ ಕೊಟ್ಟಿದ್ದೀನಿ. ಮಾಡಿಕೊಟ್ಟಿದ್ದ ಆಮೇಲೆ ಫುಲ್ಲು ಹುಡುಗಿ ಬೇರೆ ಜೊತೆ ರಿಲೇಷನ್ ಇತ್ತು, ನನಗೆ ಗೊತ್ತಿಲ್ಲ. ನಂದು ಎಲ್ಲ ದುಡ್ಡು ತಗೊಳ್ಳಿ, ನನ್ನ ಬೈಕ್ ತಗೊಳ್ಳಿ, ಆಮೇಲೆ ನಂದು ಎಲ್ಲ ಇದು ಮೊಬೈಲ್ ಕಳ್ತನ ಮಾಡಿ ಹುಡುಗ ಕರೆಸಿ ನನಗೆ ಫುಲ್ ಇದು ಫೈಟ್ ಮಾಡಿ ಅಟ್ಯಾಕ್ ಮಾಡಿದ್ದು. ಗಂಭೀರವಾಗಿ ಗಾಯಗೊಂಡ ಲೋಕೇಶ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ವಿಕಾಸ್ ಕುಮಾರ್ನನ್ನ ಬಂಧಿಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.